ರಾಯಚೂರು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಗಿದೆ. ರಾಯಚೂರು ಲೋಕಸಭೆಯಿಂದ ರಾಜಾ ಅಮರೇಶ್ ಅವರ ನಾಯಕ್ ಅವರು ಬಿಜೆಪಿ ಅಭ್ಯರ್ಥಿ ಅಂತೇಳಿ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಆದರೆ ಇಷ್ಟು ದಿನ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಅಂತೇಳಿ ಕ್ಯಾಂಪೇನ್ ಶುರು ಮಾಡಿದ್ರು ಬಿ ವಿ ನಾಯಕ್ ಅವರು. ಆದರೆ ಅವರಿಗೆ ಸದ್ಯಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಈ ಬಗ್ಗೆ ಖುದ್ದು ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗೆಲುವಿನ ಕ್ಯಾಂಡಿಡೇಟ್ ಅಂತಾನೆ ಬಿಂಬಿತರಾಗ್ತಾ ಇದ್ರಿ ರಾಯಚೂರು ಜಿಲ್ಲೆಯಾದ್ಯಂತ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ. ಆದ್ರೆ ಕೊನೆ ಗಳಿಗೆಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದೆ. ಇದಕ್ಕೆ ಕಾರಣ ಯಾರು ಅಂತ? ಪಕ್ಷದ ರಾಜ್ಯದ ನಾಯಕರು ಭಾಳಷ್ಟು ಆತ್ಮವಿಶ್ವಾಸನ ನನಗೆ ತುಂಬಿದ್ರು. ಪಕ್ಷದ ಕಾರ್ಯಕರ್ತರು ಮತದಾರರ ಒಲವು ಹಾಲಿ ಸಂಸ್ಥರ ಪರವಾಗಿಲ್ಲ. ಒಂದು ಬದಲಾವಣೆಗೆ ಆದರೆ ನಿಮಗೆ ಅವಕಾಶ ಕೊಡ್ತೀವಿ, ನೀವು ಕ್ಷೇತ್ರದಲ್ಲಿ ಜನರ ಸಂಪರ್ಕದಲ್ಲಿರ್ರಿ ಮತ್ತು ಸುತ್ತಾಡ್ಬೇಕಂತ ಹೇಳಿದರು. ಆ ಪ್ರಕಾರ ನಿಮ್ಮ ಅಪೇಕ್ಷೆಯನ್ನು, ನಿಮ್ಮ ಆಕಾಂಕ್ಷೆ ಅಂತೇಳಿ ನೀವು ಘೋಷಣೆ ಮಾಡ್ಬೇಕಂತ ಹೇಳಿದ್ರು. ಆ ಪ್ರಕಾರ ಘೋಷಣೆ ಸಹ ಮಾಡಿದ್ದೆ. ನಾನು ಪಕ್ಷದ ನಾಯಕರಿಗೆ ನಾನು ಮುಂಚೆನೇ ಹೇಳಿದ್ದೆ, ಒಂದು ಅವಕಾಶ ಕೊಡ್ತೀವಿ ಅಂದರೆ ಸ್ಪಷ್ಟವಾಗಿ ಕೊಡೋದಾದ್ರೆ ಕೊಡಿ. ಮತ್ತು ನನಗೆ ಹಿಂದಿನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕೈ ಅನುಭವ ಆಗಿತ್ತು, ಆ ಥರ ಅನುಭವ ಆಗಬಾರ್ದು. ಅದನ್ನು ಖಚಿತವಾಗಿ ಹೇಳಿದರೆ ನಾನು ಮುಂದುವರಿತೇನೆ, ಬಹಿರಂಗವಾಗಿ ಗುರುತಿಸ್ಕೊಳ್ತೇನೆ ಅಂತ ಹೇಳಿದ್ದೆ. ಯಾಕಂದರೆ ರಾಜಕೀಯವಾಗಿ ಈಗ ನಾವು ವನವಾಸವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಪಕ್ಷದ ಏನು ನಮ್ಮ ತಂದೆಯವರ ಕಾಲದಲ್ಲಿ ಒಂದು ಏನು ನಾಯಕತ್ವ ಇತ್ತು ಜಿಲ್ಲೆಯಲ್ಲಿ, ಆ ನಾಯಕತ್ವವನ್ನು ಬಿಟ್ಟು ಈ ಪಕ್ಷವನ್ನು ನಂಬಿ ಬಂದಿದ್ದೀವಿ. ಈ ಪಕ್ಷ ಒಂದು ನೆಲೆ ಕೊಡ್ತೆ, ಒಂದು ಭರವಸೆ ವಿಶ್ವಾಸನ ತುಂಬ್ತದೆ ಅಂತೇಳಿ ಆತ್ಮವಿಶ್ವಾಸನ ತುಂಬಿದ್ದಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ನನಗೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ನಾನು ಮತದಾರರಲ್ಲಿ ಮತ್ತು ಕಾರ್ಯಕರ್ತರ ಮುಖಂಡರಲ್ಲಿ ನಾನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದ್ದೆ. ಜಿಲ್ಲೆಯ ಬಹುತೇಕ ಮುಖಂಡರು ಕಾರ್ಯಕರ್ತರು ಪಕ್ಷಾತೀತವಾಗಿ ನನ್ನ ಬೆಂಬಲಕ್ಕಿದ್ದರು. ಇವತ್ತು 5 ವರ್ಷಗಳ ಅವಧಿಯ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಇವತ್ತೇನು ನಾನೇನು ಹೇಳಬೇಕಾಗಿಲ್ಲ. ನನಗೆ ನಿರಾಸೆ ಆಗಿದೆ ಅಂತೇಳಿ ಯಾರ ಬಗ್ಗೆ ದೂಷಣೆಯೂ ಮಾಡೋದಿಲ್ಲ. ಆ ವಿಚಾರ ಪಕ್ಷದ ಹೈಕಮಾಂಡ್ ಗಮನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಘೋಷಣೆ ಆಗಿದೆ. ನನಗೆ ಅದು ತೀರ್ಮಾನದ ಬಗ್ಗೆ ನಾವು ಅದಕ್ಕೆ ವಿರೋಧನೂ ಇಲ್ಲ, ಪರನೂ ಇಲ್ಲ. ನಾವು ತಟಸ್ಥವಾಗಿರ್ತೀವಿ. ನಮ್ಮ ವಿಚಾರಧಾರೆನ ನಮ್ಮ ಆಪ್ತ ವಲಯದಲ್ಲಿ ಹಂಚ್ಕೊಳ್ತೀವಿ. ನೋಡೋಣ ಅದು ಮುಂದೆ ಏನಾಗ್ತದೆ ಅಂತೇಳಿ. ತಮ್ಮ ಕಾರ್ಯಕರ್ತರು ಅದಾದ್ಮೇಲೆ ಇಲ್ಲಿ ತಮಗೆ ನೇರವಾಗಿ ಬಂದು ಹೇಳ್ತಾ ಇದ್ದಾರೆ, ಇಂಡಿಪೆಂಡೆಂಟ್ ನಿಲ್ಬೇಕು ಅಂತಾನು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಸಹ ಸಾಕಷ್ಟು ಅಭಿಮಾನಿಗಳ ಈ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ತಮ್ಮ ಅನಿಸಿಕೆ ಏನು ಸರ್ ಈ ಬಗ್ಗೆ? ಲೋಕಸಭೆ ಚುನಾವಣೆ ಯಾವುದೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಲ್ಲ. ಭಾಳ ದೊಡ್ಡ ಕ್ಷೇತ್ರ, ದೊಡ್ಡ ಮತದಾರ ಸಂಖ್ಯೆ ಇರುವಂಥದ್ದು. ಇಲ್ಲಿ ಆ ಥರದ ಪ್ರಯೋಗ ಆಗಲ್ಲ. ಯಾರೇ ಏನಾದ್ರು ಕೆಡುಕು ಮಾಡೋಕ್ಕೆ ನಾವು ಇದು ಮಾಡಬೇಕು ಹೊರತು ನಾವು ಒಳ್ಳೇದು ಮಾಡೋಕ್ಕಾಗಲ್ಲ. ರಾಜಕಾರಣದಲ್ಲಿ ಏನಾದರೂ ಕೈಲಾದರೂ ಒಳ್ಳೇದು ಮಾಡ್ಕೊಲಿಕ್ಕೆ ನಮ್ಮ ಮನೆಗೆ ನಾವು ಇರ್ಬೇಕಂತ, ಈಗ ನಮ್ಮ ಮನೆಗೆ ನಾವು ಇರೋಣ ಅಂತ ತೀರ್ಮಾನ ತೊಗೊಂಡಿದ್ರು ಅಷ್ಟೇ. ಸರ್, ಕುಮಾರ್ ನಾಯಕ್ ಅವ್ರ ಬಗ್ಗೆ ಬಿ ವಿ ನಾಯಕ್ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನೋಂಥದ್ದು ಕೆಲವೊಬ್ರು ಮತದಾರ ಹೇಳ್ತಾ ಇದ್ದಾರೆ. ಅದನ್ನ ಕ್ಲಾರಿಫಿಕೇಶನ್ ಮಾಡಿಬಿಡಿ ಸರ್. ಏನು, ನಾನು ಕುಮಾರ್ ನಾಯಕು ಅಮರೇಶ್ ನಾಯಕ್ ಅಂತಲ್ಲ, ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಈ ಪಕ್ಷವನ್ನು ನಂಬಿ ವಿಶ್ವಾಸ ಮಾಡಿ ಬಂದಿದ್ದೇನೆ. ನಾನು ಮನೆಯ ಮಗನಾಗಿ ಈ ಪಕ್ಷದಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕಂತೇಳಿ ನಾನು ಎಂದಿಗೂ ತಿರುಗಿ ನೋಡಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಮತ್ತೆ ಅವ್ರಿಗೆ ಮನವಿ ಮಾಡಿಕೊಂಡು ಆ ಪಕ್ಷಕ್ಕೆ ಹೋಗಬೇಕು ವಿಚಾರದಲ್ಲಿ ನಾನು ಇರಲಿಲ್ಲ. ನಾನು ಒಂದು ಸಲ ಮುಂದೆ ಹೆಜ್ಜೆ ಇಟ್ಟಿದ್ದೆ, ಮುಂದೆ ಹೆಜ್ಜೆ ಇಡಬೇಕು, ಈ ಪಕ್ಷದಲ್ಲಿ ಉಳಿಬೇಕು, ಈ ಪಕ್ಷದಲ್ಲಿ ಬೆಳಿಬೇಕು, ಒಂದು ನೆಲೆ ಕೊಡ್ತಾರೆ. ಏನು ದೊಡ್ಡ ನಮ್ಮ ತಂದೆಯವರ ಕಾಲದಿಂದಲೂ ಈ ಪಕ್ಷದಲ್ಲಿ ಒಂದು ರಾಜಕೀಯವಾಗಿ ಜಿಲ್ಲೆಯ ನಾಯಕತ್ವ ಇತ್ತು. ಆ ನಾಯಕತ್ವನ ಆ ಪಕ್ಷನ ಬಿಟ್ಟು ನಾವು ಬಂದಿದ್ದೀವಿ. ಈ ಪಕ್ಷ ಮನೆ ಮಗನ ರೀತಿಯಲ್ಲಿ ನೋಡ್ತಾರೆ ಅಂತ ನನ್ನ ಭಾಷೆ ಭಾವನೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ನನ್ನ ಮಗನಂತ ರೀತಿ ನಾನು ನೋಡ್ತಾರೆ ಅಂತ ನನ್ನ ಭಾವನೆ ಬರ್ತಾಯಿದೆ ಇವತ್ತು. ಆದರೆ ನಿರಾಶೆ ಆಗಿದೆ. ನೋಡೋಣ ಮುಂದಿನ ದಿವಸ. ಸರ್, ಬಿಜೆಪಿ ಜಿಲ್ಲಾಧ್ಯಕ್ಷರು ಪ್ಲಸ್ ಕೆ ಶಿವನಗೌಡ ನಾಯಕ್ ಅವರು ಈ ಟಿಕೆಟ್ ಕೊಡಿಸುವ ವಿಚಾರದಲ್ಲಿ ತಮಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋಂಥದ್ದು ಹೇಳಿಕೆ ಇದೆ. ಅಲ್ಲ, ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆ ದೂಷಣೆ ಮಾಡೋದಿಲ್ಲ, ಯಾರ ಬಗ್ಗೆ. ಯಾಕಂದರೆ ಒಟ್ಟಾರೆ ಜಿಲ್ಲೆಯ ಪಕ್ಷದ ಮುಖಂಡರು ಕಾರ್ಯಕರ್ತರು ಬದಲಾವಣೆ ಆಗಬೇಕು, ಈ ಕ್ಷೇತ್ರದಲ್ಲಿ ಅವಕಾಶ ಕೊಡಬೇಕು ಹೊಸಬರಿಗೆ ಅಂತಿತ್ತು. ಅದು ಪ್ರಕಾರ ನಾವು ಅದನ್ನು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಎಲ್ಲ ಒಂದು ಕಡೆ ಯಾವುದೋ ಒಂದು ಕಾಣದ ಕೈಗಳು ಇವತ್ತಿನ ಮ್ಯಾಚ್ ಫಿಕ್ಸಿಂಗ್ ಮಾಡಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ರಾಜಕೀಯವಾಗಿ ಏನು ಬೇಕಾದ್ರೂ ಸಾಧ್ಯ. ಯಾಕಂದರೆ ರಾಜಕಾರಣದಲ್ಲಿ ಇವತ್ತು ಯಾವುದೂ ಅಲ್ಲಗಳೆಯಂಗಿಲ್ಲ. ಮೊದಲು ಇವತ್ತು ಮೌಲ್ಯಾಧಾರಿತ ರಾಜಕಾರಣ ಇತ್ತು, ಈಗ ಮೌಲ್ಯಾಧಾರಿತ ರಾಜಕಾರಣ ಇಲ್ಲ. ಎಲ್ಲ ಸಮಯ ಸಾಧಕತನದ ರಾಜಕಾರಣ ಇವತ್ತು ಪ್ಯಾಷನ್ ಆಗಿದೆ. ಇವತ್ತು ಯಾವುದೋ ಕಾಣದ ಕೈಗಳು, ಬಲಿಷ್ಠವಾದಂಥ ಕೈಗಳು ಆಟ ಆಡಿರ್ಬೋದು. ಎರಡು ಕಡೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಸಿರ್ಬೋದು. ನನಗೇನು ಗೊತ್ತು. ಮ್ಯಾಚ್ ಫಿಕ್ಸಿಂಗ್ ಆಲ್ರೆಡಿ ಮಾಡಿಕೊಂಡು ತಮ್ಗೆ ಯಾಕೆ ಆರಾಮಾಗಿ ಆಕ್ಟಿವ್ ಆಗಿರಿ ಕ್ಷೇತ್ರದಲ್ಲಿ, ನಿಮ್ಗೆ ಯಾಕೆ ಆಶ್ವಾಸನೆ ಕೊಟ್ಟರು, ತಮ್ಗೆ ಯಾಕೆ ಆಸೆ ಹುಟ್ಟಿಸಿದ್ರು ಅಂತ ಅದೇ ನೋವು ನನಗೆ. ಮೊದಲೇ ಹೇಳಿದ್ರೆ ನಾನು ಸರ್ಕೊಂತಿದ್ದೆ, ನಾನು ತಂಟೆಗೆ ಬರ್ತಿರಲಿಲ್ಲ, ಕೇಳಿದೆ, ಟಿಕೆಟು ಕೇಳ್ತಿರಲಿಲ್ಲ, ಪತ್ರಿಕೋಷ್ಠಿ. ಅವ್ರ ಆತ್ಮವಿಶ್ವಾಸ ತುಂಬಿ ನಿಮಗೆ ಮುಂದುವರಿ ಅಂತ ಹೇಳಿದಕ್ಕೋಸ್ಕರ ನಾನು ಜಿಲ್ಲೆಯಲ್ಲಿ ಬಹಿರಂಗವಾಗಿ ಗುರುತಿಸ್ಕೊಂಡೆ.
ಅದು ಒಂಥರ ಮುಖಭಂಗಕ್ಕೆ ನಾವು ಅನುಭವಿಸೋದ ರೀತಿಯಲ್ಲಿ ಆಯಿತು. ಸರ್, ಈಗ ರಾಜ ಅಮರೇಶ್ವರ್ ನಾಯಕ್ ಅವ್ರ ಪರವಾಗಿ ತಾವು ಪ್ರಚಾರಕ್ಕೆ ಹೋಗ್ತೀರಾ ಮುಂದಿನ ದಿನಗಳಲ್ಲಿ? ಅಲ್ಲ, ಆ ಸಂದರ್ಭ ನನಗೇನು ಈ ಸದ್ಯ ನಾನು ಅದರ ಬಗ್ಗೆ ತಟಸ್ಥವಾಗಿದ್ದೀನಿ. ಆ ಸಂದರ್ಭ ನನಗೇನು ಗೊತ್ತಿಲ್ಲ. ಅದು ಬಂದರೆ, ಯಾಕಂದ್ರೆ ಏನೇ ಮಾಡಿದ್ರು ನಾವೇನು ಜನರಿಗೆ ಒಳ್ಳೆತನ ಅಡ್ರೆಸ್ ಮಾಡಿರ್ತೀವಿ, ಏನು ಕೊಟ್ಟಿರ್ತೀವಿ ಅದನ್ನು ಒಳ್ಳೆ ಪಡ್ಕೊಂತೀವಿ. ಅವ್ರು ಕೊಟ್ಟಿದ್ರೆ ಅವ್ರು ಜನ ಒಳ್ಳೆ ಕೊಡ್ತಾರೆ. ಅದು ತೀರ್ಮಾನ ಮಾಡೋದು ಜನಸಾಮಾನ್ಯರು, ಮತದಾರರು. ಸರ್, ಈಗ ಲಕ್ಷಾಂತರ ಮತದಾರರು ತಮ್ಮ ಪರವಾಗಿದ್ದಾರೆ, ಆದ್ರೂ ಒಂದು ಅಧಿಕಾರ ಅನ್ನೋದು ಸಿಗ್ತಾ ಇಲ್ಲ. ಮಾನ್ವಿನಲ್ಲಿ ಹೋದ್ರೆ ಆ ಥರ ಆಗೋಯ್ತು. ಈಗ ಇಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿದ್ರಿ, ಟಿಕೆಟ್ ಸಿಗ್ಲಿಲ್ಲ. ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜಿಲ್ಲೆಯಲ್ಲಿ ಮಾನ್ವಿ ಕ್ಷೇತ್ರದಲ್ಲಿ ಅತ್ಯಂತ ಕಳಪೆ ಮಟ್ಟದ ಸಂಘಟನೆ ಮತ್ತು ಸಮೀಕ್ಷೆಯಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರ 3ನೇ ಸ್ಥಾನದಲ್ಲಿತ್ತು. BJP, ಭಾರತೀಯ ಜನತಾ ಪಕ್ಷ. ಕಾಂಗ್ರೆಸ್ನ ಸಮೀಕ್ಷೆಯಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಮೊದಲನೇ ಸ್ಥಾನದಿತ್ತು, JDS 2ನೇ ಸ್ಥಾನದಲ್ಲಿತ್ತು. 30% ಮೇಲೆ 30% ಮೇಲೆ JDS ಇದ್ದರೆ 40% ಮೇಲೆ ಕಾಂಗ್ರೆಸ್ ಇತ್ತು. 18-19% BJP ಇತ್ತು ಆ ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ. ಜಿಲ್ಲೆಯಲ್ಲಿ ಕನಿಷ್ಠ ಆಂತರಿಕ ಸರ್ವೆಯಲ್ಲಿ 2 ಪಕ್ಷಗಳ ಸರ್ವೆಯಲ್ಲಿ BJP ಭಾಳ ಗೌಣವಾಗಿತ್ತು ಮಾನ್ವಿ ವಿಧಾನಸಭಾ. ಅಂಥ ಕ್ಷೇತ್ರದಲ್ಲಿ ಕೊನೆಗಳಿಗೆಲ್ಲ ಹೋಗಿ ನಾನು ಸ್ಪರ್ಧೆಯನ್ನು ಕೊಟ್ಟಿದ್ದೇನೆ. ಸೋಲುಗೆಲ್ಲೂ ಆಮೇಲೆ ಸ್ಪರ್ಧೆಯನ್ನು ಕೊಟ್ಟಿದ್ದೀವಿ. ಪಕ್ಷದ ಏನು ನಾಯಕರು ನಾನು ವಿಶ್ವಾಸ ಇಟ್ಟಿದ್ರು, ಅದನ್ನು ಕೊನೆಯವರೆಗೆ ಹೋರಾಟ ಮಾಡಿ ಗೌರವಯುತವಾಗಿ ನಾನು ಸೋಲನ್ನು ಅನುಭವಿಸಿದ್ದೀನಿ ಅಷ್ಟೇ. ಸರ್, ಈಗ ಕಾರ್ಯಕರ್ತರು ತಮಗೇನು ಒತ್ತಡ ಹೇರ್ತಾ ಇದ್ದಾರೆ ಸರ್? ಸಾಕಷ್ಟು ಜನ ಭೇಟಿ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಸರ್ ಜನ? ಯಾವ್ಯಾವ ಕ್ಷೇತ್ರದಿಂದ ಏನು ಹೇಳ್ತಾ ಇದ್ದಾರೆ ಸರ್ ತಮಗೆ ಫೈನಲ್ ಆಗಿ? ತಂದೆಯವರು 4 ಸಲ ಈ ಕ್ಷೇತ್ರನ ಲೋಕಸಭಾ ಸಾಮಾನ್ಯ ಕ್ಷೇತ್ರ ಇರ್ಬೇಕಾದ್ರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಆಗಬೇಕು ಮುಂಚೆ ಸಾಮಾನ್ಯ ಕ್ಷೇತ್ರದಲ್ಲಿ ಎಲ್ಲ ಧರ್ಮೀಯರ ಒಲವನ್ನು ಗಳಿಸಿಕೊಂಡು ಅವ್ರು 4 ಸಲ ಲೋಕಸಭಾ ಸದಸ್ಯ ಕೆಲಸ ಮಾಡಿದರು. ನಾನು 1 ಸಲ ಲೋಕಸಭಾ ಸದಸ್ಯ ಕೆಲಸ ಮಾಡಿದ್ದೀನಿ. ಸುಮಾರು ರಾಜಕೀಯವಾಗಿ ಭಾಳಷ್ಟು ಚುನಾವಣೆಗಳನ್ನು ಈ ಕ್ಷೇತ್ರದಲ್ಲಿ ಸುತ್ತಾಡಿದ್ದೀನಿ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಎಲ್ಲ ಕ್ಷೇತ್ರಗಳಲ್ಲಿ ನನ್ನದೇ ಆದ ಒಂದು ಸ್ನೇಹಿತರು, ಅಭಿಮಾನಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ಪ್ರತಿ ಬೂತ್ಗಳಲ್ಲಿ ನನಗೆ ಆದ ವೈಯಕ್ತಿಕ ಪರಿಚಯ ಇರುವಂಥ ಕಾರ್ಯಕರ್ತರು, ಮುಖಂಡರಿದ್ದಾರೆ. ಎಲ್ಲರೂ ಒಂದು ನಿರಾಶೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಒಂದು ಅವಕಾಶ ಸಿಗ್ತದೆ ಅಂದ್ಕೊಂಡಿದ್ವಿ. ಇವತ್ತು ನಿಮ್ಮನ್ನು ಮತ್ತೆ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ ಒಂದು ಸ್ಥಾನದಲ್ಲಿ. ಇದು ಪಕ್ಷ ಯಾಕೆ ಅವಕಾಶ ಕೊಡಲಿಲ್ಲ ಅಂತ ಬೇಜಾರಲ್ಲಿದ್ದಾರೆ. ಅದು ಪಕ್ಷದ ತೀರ್ಮಾನ ಆಗಿದೆ, ಇನ್ನೇನು ಮಾಡೋಕ್ಕಾಗ್ತದೆ. ಸರ್, ಈಗ ಮೋದಿ ಅಲೆನಲ್ಲಿ ಭಾಳಷ್ಟು ಜನ ಗೆದ್ದಿದ್ದಾರೆ. ಈ ಸರ್ತಿನೂ ಮೋದಿ ಅಲೆನೆಲ್ಲ ಗೆಲ್ಬೋದಾ ಇದು ರಾಜ ಅಮರೇಶ್ವರ್ ನಾಯಕ್ ಅವರು? ಅಥವಾ ಯಾಕಂದರೆ ನಿಮ್ಮನ್ನು ಭಾರಿ ಇದು ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು ನಿಮ್ಮ ವಿರುದ್ಧವಾಗಿ. ನನ್ನ ವಿರುದ್ಧವಾಗಿ 1,20,000 ಓಟಿಂದ ಸೋತವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದರು. ಹಿಂದೆ ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಇದೇ ಥರ ವಾತಾವರಣ ದೇಶದಲ್ಲಿತ್ತು. ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಬಿ ಫಾರ್ಮು, ಆ ಕುದುರೆ ಇರಲಿ ಕತ್ತೆ ಇರಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಗೆಲ್ತದೆ ಅಂತ ಒಂದು ನಾನು ನೋಡಿತ್ತು. ಜನಸಾಮಾನ್ಯರು ಮಾತಾಡುವಂಥ ಮಾತು. ಈಗೂ ಸಹ ಮೋದಿಯವರ ಅಲೆಯಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಅವರಿಗೆ ಅಧಿಕಾರ ಕೊಡುವಂಥ ಒಂದು ವಿಶ್ವಾಸ ನನಗಿದೆ. ಇದು ಯಾರದ ವ್ಯಕ್ತಿ ಗೆಲುವಲ್ಲ, ಮೋದಿಯವರ ಪ್ರಭಾವ ದಟ್ಟವಾಗಿದೆ ಈ ದೇಶದಲ್ಲಿ. ಅಲ್ಲೆಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ 3ನೇ ಸರಿ ಅಧಿಕಾರಕ್ಕೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಬಿ ವಿನಾಯಕ್ ಅವರ ಒಂದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.